ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೂಡ ತಿಳಿಸ್ತಾ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಫೈನಲ್ ಎಕ್ಸಾಮ್ ಏನಿದೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಕೂಡ ಶುರು ಆಗ್ತಾ ಇದ್ದು ಈ ಒಂದು ಪರೀಕ್ಷೆಗಳಲ್ಲಿ ಪ್ರಮುಖವಾದಂತಹ ಒಂದು 8 ಬೆಲ್ಗಳಾಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಎಕ್ಸಾಮ್ ಹಾಲ್ಗಳಲ್ಲಿ. ಸೊ ಒಂದು ಯಾವ ಬೆಲ್ನ ಒಂದು ಸಂಕೇತ ಏನಾಗಿರುತ್ತೆ, ಯಾವ ಬೆಲ್ಲು ಯಾವ ಸಮಯಕ್ಕೆ ಮಾಡ್ತಾರೆ, ಪ್ರಮುಖವಾಗಿ ಮಕ್ಕಳು ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದಾಗಿರುತ್ತೆ. ಯಾಕಂದ್ರೆ ವರ್ಷ ಪೂರ್ತಿ ಓದಿರ್ತಕ್ಕಂಥದ್ದು ಏನಿರುತ್ತಲ್ಲ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗಿಲ್ಲ ಅಂದ್ರೆ ಅಥವಾ ಎಕ್ಸಾಮ್ ಹಾಲ್ಗೆ ಎಂಟರ್ ಆದ್ರೂ ಕೂಡ ಆ ಒಂದು 3 ಗಂಟೆ ಆಗಿರ್ಬೋದು ಯಾವ ಸಮಯನ ಸರಿಯಾದ ರೀತಿ ಉಪಯೋಗ ಮಾಡ್ಕೊಂಡಿಲ್ಲ ಅಂದ್ರೆ ಸುಮ್ಮನೆ ಯೂಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿರುವಂತಹ ಮಾಹಿತಿ ಅಂತ ಹೇಳ್ಬೋದಾಗಿದ್ದು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡ ಪದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಸೊ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡು ಬರೋದಾದ್ರೆ ಮಕ್ಕಳು ತಾವೆಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2020 ಬೆಲ್ ಟೈಮಿಂಗ್ ಮತ್ತು ಪರೀಕ್ಷಾ ಹಾಲಿನ ಒಂದು ನಿಯಮಾವಳಿಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಿಮಗೆ ನೋಡ್ತಿದ್ದ ತಕ್ಷಣ ನಿಮ್ಗೆ ಅರ್ಥ ಆಗ್ತಿರ್ಬೋದಾಗಿರುತ್ತೆ, ಕೆಲವರಿಗೆ ಅರ್ಥ ಆಗ್ತಿಲ್ಲ ಅಂದರೆ ಕಂಪ್ಲೀಟಾಗಿ ಏನು ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಅದನ್ನು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಮುಖವಾಗಿ ಮೊದಲನೇದಾಗಿ 9:40 AM ಒಂದು ಬೆಲ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಅದು ಮೊದಲ ಬೆಲ್ ಆಗಿರುತ್ತೆ. ಪರೀಕ್ಷಾ ಕೊಠಡಿಗೆ ಪ್ರವೇಶ ಪಡೆಯೋದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಎಕ್ಸಾಮ್ ಹಾಲ್ಗೆ ಸಂಬಂಧಪಟ್ಟಂತೆ ಅಂದರೆ ನಿಮಗೆ ಕೊಠಡಿ ಏನಿರುತ್ತಲ್ಲ ಎಕ್ಸಾಮ್ ಬರೆಯುವಂಥದ್ದು ಆ ಜಾಗಕ್ಕೆ ಅಂದರೆ ಒಂದು ಎಕ್ಸಾಮ್ನ ಕೇಂದ್ರ ಅಲ್ಲ, ಕೇಂದ್ರಕ್ಕೆ ಸಾಮಾನ್ಯವಾಗಿ ಹೋಗಿರ್ತೀರಿ ನೀವು. ಪರೀಕ್ಷಾ ಕೊಠಡಿಗೆ ಸಂಬಂಧಪಟ್ಟಂತೆ 9:40 ನಿಮಗೆ ಪ್ರವೇಶನ ಇರುವಂಥದ್ದಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಅಧಿಕೃತವಾಗಿ ಪರೀಕ್ಷಾ ಕೊಠಡಿಯೊಳಗೆ ನೀವು ಪ್ರವೇಶನ ಮಾಡಬಹುದಾಗಿರುತ್ತೆ. ನಂತರ ನೋಡ್ತಾ ಇದ್ದೀರಾ 10 ಗಂಟೆಗೆ ಇನ್ನೊಂದು ಕೂಡ ಬೆಲ್ ಆಗುವಂಥದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸುಮಾರು ವಿದ್ಯಾರ್ಥಿಗಳಿಗೆ 9:55 ಸಂದರ್ಭದಲ್ಲಿ ಒಂದು ಹಾಲ್ಗೆ ಕ್ವಶನ್ ಪೇಪರ್ ಕೂಡ ಬಂದಿರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅದನ್ನು ವಿತರಣೆ ಮಾಡುವಂಥ ಸಮಯ ಯಾವಾಗಿರುತ್ತೆ, ಪ್ರಶ್ನೆ ಪತ್ರಿಕೆ ವಿತರಣೆ ಮಾಡುವಂಥದ್ದು 10 ಗಂಟೆಗೆ ಒಂದು ಪ್ರಶ್ನೆ ಪತ್ರಿಕೆನ ಮೊದಲ ಒಂದು ಬೆಲ್ ಆದ ನಂತರದಲ್ಲಿ ಇನ್ನೊಂದು ಬೆಲ್ ಏನಾಗುತ್ತಲ್ಲ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ಸಿಗ್ನೇಚರ್ ಕೂಡ ಎಲ್ಲ ತಗೋತಾರೆ ವಿದ್ಯಾರ್ಥಿಗಳು, ಕೆಲ ವಿದ್ಯಾರ್ಥಿಗಳ ಕಡೆಯಿಂದ. ಯಾಕಂದ್ರೆ ಇನ್ನೂ ಇದು ಓಪನ್ ಆಗಿರಲಿಲ್ಲ, ಲೀಕ್ ಆಗಿರಲಿಲ್ಲ, ಹಾಗೆ ಅನ್ನೋದಕ್ಕೆ ಪ್ರೂಫ್ಗೆ ಸಂಬಂಧಪಟ್ಟಂತೆ ಎಲ್ಲ ತಗೋತಾರೆ ಅನ್ಬೋದು. ಪ್ರಮುಖವಾಗಿ ನೋಡೋದಾದರೆ 10 ಗಂಟೆಗೆ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಗೆ ಸಿಗುತ್ತೆ. ಓಕೆ, 10 ಗಂಟೆ 10 ನಿಮಿಷಕ್ಕೆ ಏನು ಇನ್ನೊಂದು ಬೆಲ್ ಆಗುತ್ತಲ್ಲ ಅದು ಉತ್ತರ ಪತ್ರಿಕೆ ವಿತರಣೆ ಮತ್ತು ವಿದ್ಯಾರ್ಥಿಗಳ ಆನ್ಸರ್ ಬುಕ್ಲೆಟ್ ನೀಡಲಾಗ್ತದೆ ಅಂತ ಹೇಳ್ಬೋದಾಗಿರುವಂಥ ಮುಖಪುಟದಲ್ಲಿ ಮಾಹಿತಿ ತುಂಬಲು ಸೂಚನೆ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. 10 ಗಂಟೆಗೆ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಬಟ್ 10:10 ಏನಿರುತ್ತಲ್ಲ ಆ ಸಂದರ್ಭದಲ್ಲಿ ಆನ್ಸರ್ ಬುಕ್ಲೆಟನ್ನು ಕೊಡ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಅದನ್ನು ಟಿಕ್ ಮಾಡಿ ಅಂದರೆ ಎಲ್ಲನೂ ಕೂಡ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಬೇರೆ ಇನ್ನೊಂದೇನು ಪ್ರಮುಖ ಅಂಶಗಳು ಇರುತ್ತಲ್ಲ ನಿಮ್ಮದು ಅದನ್ನೆಲ್ಲನೂ ಕೂಡ ಒಂದು ಟಿಕ್ ಮಾಡಿ ಅಂತಕ್ಕಂಥದ್ದು ಹೇಳೋದಾಗಿರುತ್ತೆ. ಅದನ್ನು ಬರೀರಿ ಅಂತ ಅಂದ್ಬಿಟ್ಟು ನಂತರದಲ್ಲಿ ಒಂದು ಹಾಲ್ ಟಿಕೆಟ್ನ ನಂಬರ್ ಏನಿರುತ್ತಲ್ಲ ಅಂದರೆ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅದನ್ನು ಕೂಡ ಯಾವುದೇ ತಪ್ಪಿಲ್ಲದಂತೆ ನಾವು ಟಿಕ್ ಮಾಡಿ ಅಥವಾ ಬರೀರಿ ಅಂತ ಹೇಳ್ಬೋದಾಗಿರುತ್ತೆ. ಯಾವುದೇ ಮಿಸ್ಟೇಕ್ಸನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಯಾವುದೇ ರೀತಿ ಗೊಂದಲ ಆದರೂ ಕೂಡ ಎಕ್ಸಾಮ್ ಹಾಲಲ್ಲಿ ಇನ್ವಿಜಿಲೇಟರ್ ಅಂತೂ ಇದ್ದೇ ಇರ್ತಾರೆ ನಿಮಗೆ, ಮೇಲ್ವಿಚಾರಕರು, ಅವರನ್ನು ಕೇಳೋರ ಮುಖಾಂತರದಲ್ಲೇ ಟಿಕ್ ಮಾಡಿ. ಸುಮ್ಮನೆ ಏನಾರ ಮಿಸ್ಟೇಕ್ಸ್ಗಳು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮೊಂದು ಉತ್ತರ ಪತ್ರಿಕೆ ಇರುತ್ತಲ್ಲ ಅದನ್ನು ಮೌಲ್ಯಮಾಪನ ಮಾಡದೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಕೆಲವೊಂದು ಟೈಮ್. ಆ ಕಾರಣ ಕೇಳ್ತಿರುವಂಥದ್ದು ಇದನ್ನು ಪ್ರಮುಖವಾಗಿ ನೋಡುವಂಥದ್ದು. ನೆಕ್ಸ್ಟ್ 10:15 AM ಇನ್ನೊಂದು ಕೂಡ ಬೆಲ್ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಬರವಣಿಗೆ ಪ್ರಾರಂಭ, ಪರೀಕ್ಷೆ ಬರೆಯಲು ಅಧಿಕೃತವಾಗಿ ಅನುಮತಿ ಸಿಗ್ತದೆ. ಒಟ್ಟು 3 ಗಂಟೆ ಸಮಯದಲ್ಲಿ ಬರೀಬೇಕಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಪರೀಕ್ಷೆ 10 ಗಂಟೆಗೆ ಶುರು ಆದರೂ ಕೂಡ 1 ಗಂಟೆ ತನಕ ನಡೆಯುತ್ತೆ. ಅಷ್ಟರಲ್ಲಿ ಆಲ್ಮೋಸ್ಟ್ 15 ನಿಮಿಷ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಸೊ ಉಳಿದಿರುವಂಥ 2 ಗಂಟೆ 45 ಇರುತ್ತಲ್ಲ ಆ ಸಂದರ್ಭದಲ್ಲಿ ನೀವು ಪರೀಕ್ಷೆನ ಬರೀಬೇಕಾಗಿರುತ್ತೆ ಇಲ್ಲಿ ಅಂತ ಹೇಳ್ಬೋದಾಗಿರುವಂಥದ್ದು. ಅದರ ಕಡೆ ಗಮನ ಹರಿಸಿ. ಮತ್ತು 10:30 AM ಇರುತ್ತಲ್ಲ ಕೊನೆಯ ಪ್ರವೇಶ ಸಮಯ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ಸಮಯದ ನಂತರ ಬರುವಂಥ ಯಾವುದೇ ಅಭ್ಯರ್ಥಿಗಳನ್ನು ಒಂದು ಪರೀಕ್ಷಾ ಕೇಂದ್ರದ ಒಳಗಡೆ ಪ್ರವೇಶ ನಿರಾಕರಣೆ ಮಾಡಿರ್ತಾರೆ. ಅವ್ರನ್ನ ಯಾವುದೇ ರೀತಿ ಅವ್ರನ್ನ ಪರೀಕ್ಷೆಗೆ ಸೇರಿಸೋದಿಲ್ಲ 10:30 ನಂತರ. 10:20 ತನಕ ಬರ್ಲಿಕ್ಕೆ ಅವಕಾಶ ಇರುತ್ತೆ ಮಕ್ಕಳಿಗೆ. ಆದರೂ ನಿಮಗೆ ಸಮಸ್ಯೆ ಆಗುತ್ತೆ ಲೇಟ್ ಆಗೋದಂಥ ಸಂದರ್ಭದಲ್ಲಿ. ಆ ಕಾರಣಕ್ಕೆ ಬೇಗ ಒಂದು 35 40 ನಿಮಿಷ ಅಥವಾ ಆಲ್ಮೋಸ್ಟ್ ಹಾಫ್ ಆನ್ ಅವರಿಂದ 1 ಗಂಟೆ ಒಳಗಡೆ ಬೇಗ ಒಂದು ಪರೀಕ್ಷಾ ಕೇಂದ್ರಕ್ಕೆ ತಲುಪಿರಿ. ಮತ್ತು ಇನ್ನೊಂದು ಇವಾಗ ಹೆಣ್ಮಕ್ಳಿಗೆ ಹೇಳ್ತಿರುವಂಥದ್ದು ಪ್ರಮುಖವಾಗಿ ಯಾವುದೇ ರೀತಿಯಾಗಿ ಬಸ್ನಲ್ಲಿ ಉಚಿತ ಇದೆ ಅನ್ನೋ ಕಾರಣಕ್ಕಾಗಿರ್ಬೋದು. ಎಕ್ಸಾಮ್ ದಿನಗಳಲ್ಲಿ ಆ ಥರ ನಿರ್ಲಕ್ಷ್ಯ ಮಾಡೋಕೆ ಹೋಗಬೇಡಿ. ಇಲ್ಲ ನಾನು ಬಸ್ ಫ್ರೀ ಇದೆ ಅಂದ್ಬಿಟ್ಟು ಆ ಒಂದು ಬಸ್ನಲ್ಲೇ ಹೋಗ್ತೀನಿ ಅಥವಾ ಎಲ್ಲ ಬಸ್ಗಳಲ್ಲೂ ಕೂಡ ಸಾಮಾನ್ಯವಾಗಿ ಫ್ರೀ ಅಂತ ಇರುವಂಥದ್ದಾಗಿರುತ್ತೆ ಪರೀಕ್ಷಾ ದಿನಗಳಂದು ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ. ಆದರೆ ಈ ವಿದ್ಯಾರ್ಥಿಗಳಿಗೆ ಆ ಸಂದರ್ಭದಲ್ಲೇ ಬಸ್ ಅಂತಕ್ಕಂಥ ಇರುತ್ತಲ್ಲ ಕೈ ಕೊಡುವ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಬಸ್ನ ಕಡಿಮೆ ಹಾಕ್ಬಿಟ್ರೆ, ಸೊ ಮೆಜಾರಿಟಿ ಬಸ್ನೆಲ್ಲ ಆ ಥರ ಹಾಕಬಾರ್ದು, ಜಾಸ್ತಿನೇ ಬಸ್ಗಳು ಓಡಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆ ಥರ ಆದರೂ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ಆಲ್ಮೋಸ್ಟ್ ಬೇಗನೆ 1 ಅವರ್ ಮುಂಚೆನೇ ನೀವು ಎಕ್ಸಾಮ್ ಹಾಲ್ನಲ್ಲಿ ಇರಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಿರುವಂಥದ್ದು. ನಂತರ 12:30 PM ಇನ್ನೊಂದು ಬೆಲ್ ಆಗುತ್ತೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ವಾರ್ನಿಂಗ್ ಬೆಲ್ ಅಂತ ಕರೀತಾರೆ ಅದನ್ನು. ಅಂದರೆ ಪರೀಕ್ಷೆ ಮುಗಿಯಲು ಕೇವಲ 30 ನಿಮಿಷ ಬಾಕಿ ಇದೆ ಅಂತ ಎಚ್ಚರಿಕೆ ಕೊಡುವಂಥದ್ದು. ಅಂದರೆ ಇವಾಗ ಬರೆಯುವಂಥ ಸಂದರ್ಭದಲ್ಲಿ ಇರುತ್ತಲ್ಲ ಕೊನೆ ಮೂಮೆಂಟಲ್ಲಿ ಆನ್ಸರ್ ಪೇಪರ್ ಇಸ್ಕೊಳ್ಳೋಕೆ ಹೋಗುವಂಥ ಸಂದರ್ಭದಲ್ಲಿ ವ್ಯಾಲ್ಯೂಟರ್ಗಿಲ್ಲ ಸರ್ ಏನು 5 ನಿಮಿಷ 10 ನಿಮಿಷ ಈ ಥರ ಕೊಡಿ ಹಾಗೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬೇಡ್ಕೋತಾರೆ ಅಂತ ಹೇಳ್ಬೋದು. ಯಾಕಂದರೆ ಓದಿರೋದೆಲ್ಲ ಒಂದು ಕೊನೆ ಮೂಮೆಂಟಲ್ಲಿ ತನಕನೇ ಅವ್ರಿಗೆ ಕೊನೆ ಮೂಮೆಂಟಲ್ಲಿ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ನೆನಪಾಗುತ್ತೋ ಏನಾಗುತ್ತೋ ಗೊತ್ತಿರೋದಿಲ್ಲ. ಬಟ್ ಆದರೆ ಆ ಒಂದು ಸಂದರ್ಭಕ್ಕೆ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಈ ಒಂದು ವಾರ್ನಿಂಗ್ ಬೆಲ್ಲನ್ನು ಮಾಡ್ತಾರೆ. ಇನ್ನು 30 ನಿಮಿಷ ಅಷ್ಟೇ ಇದೆ, ಎಲ್ಲವನ್ನು ಕೂಡ ಎಂಡ್ ಮಾಡಿ ಸರಿಯಾಗಿ ಬರೀರಿ ಅಂತಕ್ಕಂಥದ್ದು ಒಂದು ವಾರ್ನಿಂಗ್ ಬೆಲ್ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರ 12:50 ಅಂತಿಮ 10 ನಿಮಿಷಕ್ಕೆ ಒಂದು ಬೆಲ್ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಕೊನೆಯ ಹಂತದ ಒಂದು ಪರಿಶೀಲನೆಗಾಗಿ ನೀಡ್ತಕ್ಕಂಥ ಒಂದು ಸೂಚನೆ ಅಂತ ಹೇಳ್ಬೋದಾಗಿರುತ್ತೆ ಇದನ್ನು. ಸೊ ಕೊನೆ ಮೂಮೆಂಟಲ್ಲಿ ಈ ಒಂದು ಬೆಲ್ಲನ್ನು ಮಾಡ್ತಾರೆ ಇಲಾಖೆ ಕಡೆಯಿಂದ ಅಂತ ಹೇಳ್ಬೋದು. ಅಂದರೆ ಒಂದು ಏನು ಎಕ್ಸಾಮ್ ಹಾಲ್ನ ಕಡೆಯಿಂದ ಕೇಂದ್ರದ ಕಡೆಯಿಂದ. ಸೊ ಆ ಸಂದರ್ಭದಲ್ಲಿ ಎಲ್ಲ ಒಂದು ಎಂಡ್ ಸೀಲನ್ನು ಹಾಕುವಂಥದ್ದು ಇರುತ್ತೆ. ಅಂದರೆ ಇಷ್ಟು ಸಾಕು ಇಷ್ಟೇ ಬರೆಯುವಂಥದ್ದು ಇರುತ್ತೆ. ಯಾಕಂದರೆ ಇವಾಗ 10 ನಿಮಿಷದಲ್ಲಿ ಏನೋ ಅಷ್ಟಾಗಿ ಬರೀಲಿಕ್ಕಾಗಲ್ಲ ಅಷ್ಟು ಪೇಜ್ಗಳನ್ನು. ಸೊ ಆ ಸಂದರ್ಭದಲ್ಲಿ ನಿಮಗೆ ಇನ್ವಿಜಿಲೇಟರ್ ಬರೋದ್ರ ಮುಖಾಂತರದಲ್ಲಿ ಎಂಡ್ ಸೀಲನ್ನು ಹಾಕ್ತಾ ಇರ್ತಾರೆ. ನಂತರದಲ್ಲಿ 1 ಗಂಟೆ PM ಪರೀಕ್ಷಾ ಮುಕ್ತಾಯ ಅಂತ ಹೇಳ್ಬೋದು. ಕೊನೆ ಬೆಲ್ ಆಗ್ತಿದೆ ಅಂತ ಎಲ್ಲ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆನ ಕೊಡಬೇಕಿರುತ್ತೆ. ಆ ನಂತರದಲ್ಲಿ ಹೊರಗಡೆ ಬರುವಂಥದ್ದು ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಇರಲೇಬೇಕಿರುತ್ತೆ.
ಎಕ್ಸಾಮ್ನಲ್ಲಿ ಅಭ್ಯರ್ಥಿಗಳಿಗೆ ಆ 3 ಗಂಟೆನ ಯಾವ ರೀತಿಯಾಗಿ ಬಳಸ್ಕೊಂತೀರ ನಂತರದಲ್ಲಿ ಉತ್ತರನ ಬರೀತಕ್ಕಂಥ ಒಂದು ಸಮಯ ಇರುತ್ತಲ್ಲ, ಯಾವ ರೀತಿಯಾಗಿ ನೀವು ಎಲ್ಲಾನು ಕೂಡ ಅಟೆಂಡ್ ಮಾಡಿ ಬರ್ತೀರಾ, ಪ್ರಮುಖವಾಗಿ ಇವೇ ಆಗಿರುತ್ತೆ. ಸೊ ಓದ್ಕೊಂಡು ಹೋಗ್ಬಿಟ್ಟು ಏನೂ ಬರ್ದಿಲ್ಲ ಅಂತಂದರೆ ಅಥವಾ ಟೈಮ್ನ ಸರಿಯಾಗಿ ಮ್ಯಾನೇಜ್ ಮಾಡದೆ ಕೆಲವೊಂದು ಕ್ವಷನ್ಗೆ ಜಾಸ್ತಿ ಸಮಯನ ಕೊಟ್ಟು ಆ ರೀತಿ ತಪ್ಪುಗಳನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬೇರೆ ಕ್ವಷನ್ಗಳನ್ನು ಬಿಟ್ಟು ಬರೋ ರೀತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲ ಕ್ವಷನ್ ಅಟೆಂಡ್ ಮಾಡಿ. ಆದಷ್ಟು ಆನ್ಸರ್ಗಳನ್ನು ಬರೆದು ಜಾಸ್ತಿ ಬರೀದೇನೆ ಸುಮ್ಮನೆ ಅಂದರೆ ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಅಟೆಂಡ್ ಮಾಡಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿರಿ.